ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ನನ್ನ ಹಿಂದೆ ಮನೆ ನೋಡ್ತಾ ಇದ್ದೀರಾ? ಈ ಮನೆ ಸೇಲ್ಗಿದೆ. ಹೌದು ಸ್ನೇಹಿತರೆ, ಬೆಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿ ಇರುವಂತಹ ಈ ಪ್ರಾಪರ್ಟಿ ಇವಾಗ ನಿಮ್ಗಾಗಿ ಅವೈಲೇಬಲ್ ಇದೆ. ಸ್ನೇಹಿತರೆ, ಈ ಪ್ರಾಪರ್ಟಿಯನ್ನ ತೋರ್ಸೋಕ್ಕಿಂತ ಮೊದಲು ಒಂದು ವಿಷಯ ಹೇಳಬೇಕು. ಬೆಂಗಳೂರಲ್ಲಿ ನೀವು ಒಂದು ಸೈಟ್ ತಗೊಳ್ಬೇಕು ಅಂದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಒಂದು ಜೆನ್ಯೂನ್ ಆಗಿ ಇರುವಂತಹ ಪ್ರಾಪರ್ಟಿ ಸಿಗೋದು ತುಂಬಾ ಕಷ್ಟ. ಇನ್ನು ಸೈಟ್ ತಗೊಂಡು ಆ ಸೈಟ್ ಮೇಲೆ ನೀವು ಕಾಂಪೋಸಿಟ್ ಲೋನ್ಗಳನ್ನ ತಗೊಂಡು ಅದ್ರ ಮೇಲೆ ಮನೆ ಕಟ್ಟಿ ಇದು ಒಂದು 2-3 ವರ್ಷದ ಪ್ರೊಸೆಸ್. ಅಲ್ಲಿವರೆಗೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮತ್ತು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಗಾಗಿ ಕಾಯಬೇಕಾಗುತ್ತೆ. ಆದ್ರೆ ಇಲ್ಲಿ ಮನೆ ಇದೆಯಲ್ಲ, ಇದು ರೆಡಿ ಟು ಮೂವ್ ಅಂತ ಹೇಳ್ಬೋದು. ಸುಮಾರು 1 ವಾರ 2 ವಾರದ ಕೆಲಸ ಬಾಕಿ ಇರ್ಬೋದು ಅಷ್ಟೇ, ಬಿಟ್ರೆ ತುಂಬಾ ಬೇಗ ನೀವು ಇಲ್ಲಿಗೆ ಮೂವ್ ಆಗ್ಬೋದು. ಪ್ರಾಪರ್ಟಿಯ ವ್ಯಾಲ್ಯೂ ಬಂದು 2.45 CR ಆಗಿರುತ್ತೆ, ಅಂದ್ರೆ 2,45,00,000 ರೂಪಾಯಿಗಳಾಗಿರುತ್ತೆ. ಬಟ್ ಇದು ಒಂದು ಬೆಸ್ಟ್ ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿ. ಇಲ್ಲಿ ನಿಮ್ಗೆ 5 ಮನೆ ರೆಂಟಲ್ಗೆ ಸಿಗ್ತಾ ಇದೆ. ಮತ್ತೆ ಓನರ್ಗೆ ಇರ್ಲಿಕ್ಕೆ ಅಂತ 3 BHK ಒಂದು ದೊಡ್ಡದಾದಂತಹ ಮನೆ ಕಂಪ್ಲೀಟ್ ಆಗಿ ಒಂದು ಫ್ಲೋರ್ ಅಲ್ಲಿ ಇದೆ. ಮತ್ತೆ ಲಿಫ್ಟ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಬನ್ನಿ ಸ್ನೇಹಿತರೆ, ಈ ಮನೆಯನ್ನ ನೋಡ್ಕೊಂಡ್ ಬರೋಣ. ಇನ್ನು ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿದ್ದು, ಇಲ್ಲಿ ಸೈಟಲ್ ಏರಿಯಾ ಬಂದು 30/48 ಅಂದರೆ 1440 ಸ್ಕ್ವೇರ್ ಫೀಟ್ನಷ್ಟು ದೊಡ್ಡದಾದಂತಹ ಸೈಟ್ ಇದೆ. ಇದು ಅಂದ್ರೆ ಒಂದು ಫುಲ್ ಸೈಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ರೆ 5600 ಸ್ಕ್ವೇರ್ ಫೀಟ್ನಷ್ಟು ಬಿಲ್ಡಪ್ ಏರಿಯಾ ಇದೆ, ಅಂದ್ರೆ 56 ಚದರವನ್ನ ಕಟ್ಟಿದ್ದಾರೆ. ಮನೆಯ ಎದುರು ಭಾಗದಲ್ಲಿ 30 ಅಡಿಯಷ್ಟು ಅಗಲವಾದಂತಹ ರಸ್ತೆ ಕೂಡ ಸಿಗ್ತಾ ಇದೆ. ದೊಡ್ಡದಾದಂತಹ ಪಾರ್ಕಿಂಗ್ ಸಿಗ್ತಾ ಇದ್ದು, ಕಾರ್ ಪಾರ್ಕಿಂಗ್ ಆಗಿ 2 ದೊಡ್ಡ ದೊಡ್ಡ ಗೇಟ್ ಗಳನ್ನ ಕೊಡಲಾಗಿದೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಒಂದು ವಿಕೆಟ್ ಗೇಟ್ ಅನ್ನು ಕೊಟ್ಟಿದ್ದಾರೆ, ಸೊ ಫಾರ್ ಪೆಡೆಸ್ಟ್ರಿಯನ್ಸ್. ಎಲಿವೇಶನ್ ನಲ್ಲಿ ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕಾದಂತೆ ಟೆಕ್ಸ್ಚರ್ ಪೇಂಟ್, ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಮತ್ತು ಎಲಿವೇಶನ್ ಟೈಲ್ಸ್ ಗಳನ್ನ ಬಳಸಲಾಗಿದೆ. ಇದು ಪಾರ್ಕಿಂಗ್. ಇಲ್ಲಿ ಸಾಕಷ್ಟು ದೊಡ್ಡದಾದಂತಹ ಜಾಗ ಇದೆ. ಒಂದಲ್ಲ 2 SUVಗಳನ್ನ ಈಸಿಯಾಗಿ ಪಾರ್ಕ್ ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಪಾರ್ಕಿಂಗ್ ಎಷ್ಟು ದೊಡ್ಡದಿದೆ ಅಂದರೆ SUVಗಳ ಜೊತೆ ನೀವು ಒಂದಿಷ್ಟು ಬೈಕ್ಗಳನ್ನು ಕೂಡ ಪಾರ್ಕ್ ಮಾಡಬಹುದು. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು 1 BHK ಮನೆ ಬರ್ತಾ ಇದೆ. ಮತ್ತು ಪಾರ್ಕಿಂಗಲ್ಲಿ ಆ್ಯಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ಗಳನ್ನ ಬಳಸಿದ್ದಾರೆ. ಈ ಮನೆಗೆ ತನ್ನದೇ ಆದಂತಹ ಸ್ವಂತ ಬೋರ್ ಇದೆ. ಅಷ್ಟೇ ಅಲ್ಲ, ಸಂಪ್ ಕೆಪಾಸಿಟಿ ಬಂದು 10,000 ಲೀಟರ್ ಆಗಿದೆ. ಇನ್ನು ಈ ಮನೆಯ ಖಾತಾ ವಿಚಾರಕ್ಕೆ ಬಂದರೆ ಇದು DC ಕನ್ವರ್ಷನ್ BBMP B ಖಾತಾದಲ್ಲಿ ಬರುವಂತಹ ಪ್ರಾಪರ್ಟಿ ಆಗಿದೆ. ಈ ಮನೆ ಲೊಕೇಟ್ ಆಗಿರೋದು ವೆರಿ ನಿಯರ್ ಟು ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್, ಸಾಯಿ ನಗರ ಫೇಸ್ 2 ನಲ್ಲಿ. ಇಲ್ಲಿಗೆ ನಿಮಗೆ ಮೆಜೆಸ್ಟಿಕ್, KR ಮಾರ್ಕೆಟ್ ಎಲ್ಲ ಕಡೆಯಿಂದಲೂ ಡೈರೆಕ್ಟ್ ಬಸ್ ಕನೆಕ್ಟಿವಿಟಿ ಅವೈಲೇಬಲ್ ಇದೆ. ಮೊದಲಿಗೆ ನಾವು ನೋಡ್ತಾ ಇರೋದು ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಒಂದು 1 BHK ಹೌಸ್. ನಿಮಗೆ ಎಲ್ಲ ಮನೆಗಳು ಕಂಪ್ಲೀಟ್ ಆಗಿ ವಿತ್ ಇಂಟೀರಿಯರ್ ಜೊತೆ ಸಿಗ್ತಾ ಇದೆ. ಪ್ರಸ್ತುತ ಈ ಏರಿಯಾದಲ್ಲಿ 1 BHK 7,000 ರಿಂದ 10,000 ಮತ್ತು 2 BHK 10,000 ರಿಂದ 15,000 ಕೂಡ ರೆಂಟ್ ಓಡ್ತಾ ಇದೆ. ಇನ್ನು ಮನೆಯಲ್ಲಿ ನಿಮಗೆ ಲಿಫ್ಟ್ ಕೂಡ ಕೊಡಲಾಗ್ತಾ ಇದೆ, ಅಂದರೆ ಲಿಫ್ಟ್ ಪ್ರೊವಿಷನ್ ಮಾಡಿದ್ದಾರೆ. ಜೊತೆಲಿ ಲಿಫ್ಟನ್ನು ಕೂಡ ಪ್ರೊವೈಡ್ ಕೂಡ ಮಾಡಲಾಗುತ್ತೆ. ಸೊ ಇದು ಲಿಫ್ಟ್ಗಾಗಿ ಬಿಟ್ಟಿರುವಂತಹ ಪ್ರೊವಿಷನ್. ಪ್ರತಿ ಫ್ಲೋರ್ನಲ್ಲೂ ನಿಮಗೆ ಲಿಫ್ಟ್ ಆಕ್ಸೆಸ್ ಮಾಡಬಹುದಾಗಿದೆ. ಇನ್ನು ಸ್ಟೇರ್ ಕೇಸನ್ನು ನೀವು ಇಲ್ಲಿ ನೋಡ್ಬೋದು. 3 ಅಡಿಯಷ್ಟು ಅಗಲವಾದಂತಹ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ನ ಕೆಳಭಾಗದಲ್ಲಿ ನಿಮಗೆ ಸೆಂಟ್ರಲೈಸ್ಡ್ ಗ್ಯಾಸ್ ಕನೆಕ್ಷನ್ನ ಕೊಡಲಾಗಿದೆ. ಇನ್ನು ಹಿಂದ್ಗಡೆ ನಿಮಗೆ ಸುಮಾರು 1.5 ರಿಂದ 2 ಅಡಿಯಷ್ಟು ಅಗಲವಾದಂತಹ ಸೆಟ್ ಬ್ಯಾಕ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸ್ಟೇರ್ ಕೇಸನ್ನ ಲಪೋತ್ರಾ ಆಂಟಿ ಸ್ಕಿಡ್ ಗ್ರಾನೈಟ್ ಅಲ್ಲಿ ಮಾಡಿದ್ದಾರೆ ಮತ್ತು MS ನ ರೈಲಿಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿ ಒಂದು 3 BHK ಹೌಸ್ ಓನರ್ ಪರ್ಪಸ್ಗಾಗಿ ಕಟ್ಟಲಾಗಿದೆ. ಮನೆಗೆ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ಸ್ ಗಳನ್ನು ಕೂಡ ಹಾಕಿದ್ದಾರೆ. ಮತ್ತೆ ಇಲ್ಲೇ ಪಕ್ಕದಲ್ಲಿ ನಿಮಗೆ ಲಿಫ್ಟ್ ನ ಆಕ್ಸೆಸ್ ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಈ ಮನೆಗೆ ಬ್ಯೂಟಿಫುಲ್ ಆಗಿರುವಂತಹ ಕಾರ್ವಿಂಗ್ ಇರುವಂತಹ ಟೀ ಕುಡ್ನ ಡೋರನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲ, ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಎಷ್ಟು ದೊಡ್ಡದಾದಂತಹ ಹಾಲ್ ಬರ್ತಾ ಇದೆ ನೋಡಿ. ಹಾಲ್ನಲ್ಲಿ ವೆಂಟಿಲೇಷನ್ಗಾಗಿ ದೊಡ್ಡದಾದಂತಹ ವಿಂಡೋ ಇದೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಹಾಲಲ್ಲಿ ಒಂದು ಫ್ಲೋರ್ ಟು ಸೀಲಿಂಗ್ TV ಯೂನಿಟ್ ಕೂಡ ಬರ್ತಾ ಇದೆ. ಇನ್ನು ಎಂಟ್ರೆನ್ಸ್ ಡೋರ್ನ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಸಿಗುತ್ತೆ.
ಈ ಮನೆಯಲ್ಲಿ ತುಂಬಾ ಸೂಪರ್ ಆಗಿ ಇಂಟೀರಿಯರ್ ಮಾಡಿದ್ದಾರೆ. ಕಿಚನ್ಗೆ ಎಂಟ್ರೆನ್ಸ್ ಅಲ್ಲಿ ನೀವು ವಾಲ್ ಪಾರ್ಟಿಷನ್ ನೋಡಬಹುದು. ಕಿಚನ್ನ ಒಳಗಡೆ ನಿಮಗೆ 2 ಕೌಂಟರ್ಗಳು ಸಿಗ್ತಾ ಇದೆ. ಫಸ್ಟ್ ಅಲ್ಲಿ ಸಿಗುವಂತಹ ಕೌಂಟರ್ನಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಸಿಗ್ತಾ ಇದೆ ಮತ್ತು ಮೇಲ್ಗಡೆನೂ ಕೂಡ ಸಫಿಷಿಯೆಂಟ್ ಆದಂತಹ ಸ್ಟೋರೇಜ್ ಸಿಗ್ತಾ ಇದೆ. ಇಲ್ಲಿ ಲಾಫ್ಟ್ ಬರ್ತಾ ಇಲ್ಲ, ಬದಲಾಗಿ ಲಾಫ್ಟ್ಗಿಂತ ಚಿಕ್ಕ ಸೈಜ್ನ ಸ್ಟೋರೇಜ್ ಯೂನಿಟ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪವರ್ ಪಾಯಿಂಟ್ಗಳನ್ನ ಕೊಟ್ಟಿದ್ದು ಇಲ್ಲಿ ನೀವು ಮಿಕ್ಸಿ ಅಥವಾ ಅವನ್ಗಳನ್ನ ಇಟ್ಕೊಳ್ಬಹುದಾಗಿದೆ. ಇನ್ನು ಮುಂದೆ ಬಂದರೆ ದೊಡ್ಡದಾದಂತಹ ಎಲ್ ಶೇಪ್ನ ಕಿಚನ್ ಕುಕಿಂಗ್ ಕೌಂಟರ್ ಸಿಗ್ತಾ ಇದೆ. ಮೇಲ್ಗಡೆ ನಿಮಗೆ ಲಾಫ್ಟ್ ಬರ್ತಾ ಇದೆ, ಅದರ ಕೆಳಗಡೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಇನ್ನು ಕಿಚನ್ ಕೌಂಟರ್ನ ಕೆಳಗೆ ಕೂಡ ನಿಮಗೆ ಕಿಚನ್ ಕ್ಯಾಬಿನೆಟ್ಗಳು ಬರ್ತಾ ಇದೆ. ಇಲ್ಲಿ ನೀವು ಕಟ್ಲರಿ ಯೂನಿಟ್, ಕಪ್ ಅಂಡ್ ಸಾಸರ್ ಯೂನಿಟ್ ಮತ್ತು ಕೆಳಗಡೆ ತಾಲಿ ಯೂನಿಟ್ ಅನ್ನು ನೋಡ್ಬೋದು. ಸೇಮ್ ಸೆಟಪ್ಪು ನಿಮಗೆ ಇನ್ನೊಂದು ಸಿಗ್ತಾ ಇದೆ, 2 ಸಿಗ್ತಾ ಇದೆ. ಸೊ ತುಂಬ ಸಾಮಾನುಗಳಿದ್ರೆ, ತುಂಬ ಕಿಚನ್ ಐಟಮ್ಗಳಿದ್ರೆ ನೀವು ಈಸಿಯಾಗಿ ಇಲ್ಲಿ ಸ್ಟೋರ್ ಮಾಡಬಹುದಾಗಿದೆ. ಮನೆ ಅಂದರೆ ಐಟಮ್ಗಳು ತುಂಬ ಇರುತ್ತೆ, ಹಾಗಾಗಿ ಕಿಚನ್ ಕೌಂಟರ್ನ ಬ್ಯಾಕ್ ಸೈಡಲ್ಲೂ ಕೂಡ ಒಂದು ದೊಡ್ಡದಾದಂತಹ ಸ್ಟೋರೇಜ್ ಯೂನಿಟನ್ನು ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಇದು ಯುಟಿಲಿಟಿಯಲ್ಲೂ ಕೂಡ ನಿಮಗೆ ಸಿಂಕ್ ಬರ್ತಾ ಇದೆ. ಯುಟಿಲಿಟಿಯಲ್ಲಿ ಅಗತ್ಯವಿರುವ ಎಲ್ಲ ಕಡೆ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಈ ಕಡೆ ಸೇಫ್ಟಿ ಗ್ರಿಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಓನರ್ ಮನೆಗೆ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ಸನ್ನು ಹಾಕಿದ್ದಿದೆ. ಸೊ ಇದೊಂದು 3 ಬೆಡ್ರೂಮ್ ಹೌಸ್ ಆಗಿದ್ದು, ಫಸ್ಟ್ ಬೆಡ್ರೂಮ್, ಮೇಲ್ಗಡೆ ನೀವು ಫಾಲ್ ಸೀಲಿಂಗನ್ನು ನೋಡಬಹುದು. ಅಷ್ಟೇ ಅಲ್ಲ, ವಾರ್ಡ್ರೋಬ್ಗಳನ್ನು, ಡ್ರೆಸ್ಸಿಂಗ್ ಟೇಬಲನ್ನು ಕೂಡ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಲೇಟೆಸ್ಟ್ ಆದಂಥ ಡಿಸೈನನ್ನು ಮಾಡಿದ್ದಾರೆ. ಕೆಳಗಡೆ ಸೇಮ್ ಫ್ಲೋರಿಂಗ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬಾತ್ರೂಮನ್ನು ಕೂಡ ನೀವು ನೋಡ್ಬೋದು. ಸುಮಾರು 5 ಅಡಿಗೆ 8 ಅಡಿಯಷ್ಟು ದೊಡ್ಡದಾದಂತಹ ಬಾತ್ರೂಮ್ ಬರ್ತಾ ಇದೆ. ಇಲ್ಲಿ CP ಫಿಟ್ಟಿಂಗ್ಗಳು ಎಲ್ಲವೂ ಬರುತ್ತೆ. ನೀವು ಒಮ್ಮೆ ಇಲ್ಲಿಗೆ ಬಂದು ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿ, ನೀವು ಬಿಲ್ಡರ್ ಹತ್ರ ಮಾತಾಡಿ ಎಲ್ಲ ಆದಮೇಲೆ ಈ ಮನೆಯ ಕಂಪ್ಲೀಟ್ ವರ್ಕ್ಗಳನ್ನು ಫಿನಿಶ್ ಮಾಡಿ ಈ ಮನೆಯನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ. ಇಲ್ಲಿ ನೀವು ಒಂದು ಕಾಮನ್ ಬಾತ್ರೂಮನ್ನು ನೋಡಬಹುದು. ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇದು 3 ಬೆಡ್ರೂಮ್ ಹೌಸ್. ನಾವು ನೋಡ್ತಾ ಇರೋದು ಸೆಕೆಂಡ್ ಬೆಡ್ರೂಮ್. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೊಂದು ಕ್ರಾಸ್ ವೆಂಟಿಲೇಷನ್ಗೆ ಅಂತ ವಿಂಡೋ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೇಲ್ಗಡೆ ಲಾಫ್ಟ್ ಮತ್ತು ಕೆಳಗಡೆ ನೀವು ವಾರ್ಡ್ರೋಬ್ಗಳನ್ನು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲವನ್ನು ನೀವಿಲ್ಲಿ ನೋಡಬಹುದು. ಇನ್ನು ಇದು ಥರ್ಡ್ ಬೆಡ್ರೂಮ್. ಇಲ್ಲೂ ಅಷ್ಟೇ ನಿಮಗೆ ಫಾಲ್ ಸೀಲಿಂಗ್ ಬರ್ತಾ ಇದೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ವಿಂಡೋ ಇದೆ. ಅಷ್ಟೇ ಅಲ್ಲ, ನಾವೇನು ಎಲಿವೇಶನ್ನಲ್ಲಿ ನೋಡಿದ್ವಲ್ಲ, ಆ ಬ್ಯಾಲ್ಕನಿ ಕೂಡ ಈ ರೂಮಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಬಂದಿದೆ. ಮುಂದೆ ಬಂದರೆ ಇಲ್ಲಿ ಬ್ಯಾಲ್ಕನಿ ಸಿಗ್ತಾ ಇದೆ. ಸೊ ಇದಾಗಿತ್ತು ಓನರ್ಗೆ ಅಂತ ಕಟ್ಟಿರುವಂತಹ 3 ಬೆಡ್ರೂಮ್ ಹೌಸ್. ಬನ್ನಿ ಮುಂದೆ ಹೋಗೋಣ. ಇನ್ನು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಮನೆಗಳು ಬರ್ತಾ ಇದೆ. ರೆಂಟಲ್ ಪರ್ಪಸ್ಗಾಗಿ ಕಟ್ಟಿರುವಂತಹ 2 ಮನೆಗಳು. ಸೊ ರೆಂಟಲ್ ಮನೆ ಹೌಸ್ಗಳಿಗೂ ಕೂಡ ಇಂಟೀರಿಯರ್ನ ಮಾಡಿದ್ದಾರೆ. ನೀವಿಲ್ಲಿ ಮೇಲ್ಗಡೆ ಫಾಲ್ ಸೀಲಿಂಗನ್ನು ನೋಡಬಹುದು, ಮತ್ತು TV ಯೂನಿಟನ್ನು ನೋಡಬಹುದು. ಅಷ್ಟೇ ಅಲ್ಲ, ಮುಂದೆ ಬಂದರೆ ನೀವಿಲ್ಲಿ ದೇವ್ರ ಮನೆ, ಹೌದು, ಚಿಕ್ಕದಾದಂತಹ ಒಂದು ದೇವ್ರ ಮನೆ ಕೂಡ ಸಿಗ್ತಾ ಇದೆ. ಈ ರೀತಿಯಾಗಿ ಮಾಡರ್ನ್ ಹಾಗೂ ಸೆಮಿ ಫರ್ನಿಶ್ಡ್ ಮನೆಗಳಿಗೆ ಬೇಗ ರೆಂಟಲ್ಗೆ ಜನ ಬರ್ತಾರೆ. ಇನ್ನು ಕಿಚನ್ನಲ್ಲೂ ಅಷ್ಟೇ ನೀವು ಕಿಚನ್ ಕ್ಯಾಬಿನೆಟ್ಗಳನ್ನು ನೋಡ್ಬೋದು, ಕಿಚನ್ ಕೌಂಟರ್ನ ನೋಡ್ಬೋದು. ಅಷ್ಟೇ ಅಲ್ಲ, ಮೇಲ್ಗಡೆ ಎಲ್ ಶೇಪ್ನಲ್ಲಿ ಲಾಫ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಇಲ್ಲಿ 2 ಬೆಡ್ರೂಮ್ಗಳು ಬರ್ತಾ ಇದೆ. ಇದೊಂದು 2 BHK ಹೌಸ್ ಆಗಿದ್ದು ಇಲ್ಲಿ 2 ಬೆಡ್ರೂಮ್ ಬರ್ತಾ ಇದೆ. ಸೊ 1 ಬೆಡ್ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಬರ್ತಾ ಇದೆ. ಇನ್ನು ಇದು ಸೆಕೆಂಡ್ ಬೆಡ್ರೂಮ್ ಆಫ್ ಫಸ್ಟ್ 2 BHK ಹೌಸ್. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಗಳು ಬರ್ತಾ ಇದೆ. ಕಂಪ್ಲೀಟ್ ಆಗಿ ಸಖತ್ತಾಗಿರುವಂತಹ ಕಲರ್ ಕಾಂಬಿನೇಷನ್ ಕೂಡ ನೀವಿಲ್ಲಿ ನೋಡಬಹುದು. ಇನ್ನು ಇದರ ಪಕ್ಕದಲ್ಲಿ ಇನ್ನೊಂದು ಮನೆ, ಸೇಮ್ ಡೋರನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಹಾಲಲ್ಲಿ ನೀವು TV ಯೂನಿಟ್ ಅನ್ನು ಕೂಡ ನೋಡಬಹುದು.
ಇನ್ನು ಮೇಲೆ ಫಾಲ್ ಸೀಲಿಂಗ್ ನ ಕೂಡ ನೋಡಬಹುದು. ಸಾಕಷ್ಟು ದೊಡ್ಡದಾದಂತಹ ಹಾಲ್ ಬರ್ತಾ ಇದೆ. ಮತ್ತೆ ಇಲ್ಲಿ ನೋಡಬಹುದು ದೇವರ ಮನೆಗೆ ಅಂತ ಮಾಡಿರುವಂತಹ ಒಂದು ಕ್ಯಾಬಿನೆಟ್ ಅಥವಾ ಒಂದು ಸ್ಪೇಸ್ ಅಂತ ಹೇಳಬಹುದು. ಇದನ್ನ ಬರುವಂತಹ ಟೆನೆಂಟ್ಸ್ಗಳು ದೇವರ ಮನೆಯಾಗೂ ಕೂಡ ಬಳಸಿಕೊಳ್ಳಬಹುದು. ಮುಂದೆ ಇಲ್ಲಿ ಬಂದ್ರೆ ಕಿಚನ್, ಸಾಕಷ್ಟು ದೊಡ್ಡದಾದಂತಹ ಕಿಚನ್ ಸಿಗ್ತಾ ಇದೆ. ಇಲ್ಲಿ ಕೆಳಗಡೆ ಎಲ್ ಶೇಪ್ ನಲ್ಲಿ ಕಿಚನ್ ಕ್ಯಾಬಿನೆಟ್ ಬರ್ತಾ ಇದ್ರೆ, ಮೇಲ್ಗಡೆ ಎಲ್ ಶೇಪ್ ನಲ್ಲಿ ಲಾಫ್ಟ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ 2 BHK ಹೌಸ್. ಇದು ಎರಡನೇ 2 BHK ಹೌಸ್ನ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸಾಕಷ್ಟು ದೊಡ್ಡದಾದಂತಹ ಬೆಡ್ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಇಂಟೀರಿಯರ್ ವರ್ಕ್ ಆಗಿದೆ. ಅದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ವಾಲ್ ರೋಬ್ ಇರ್ಬೋದು, ಲಾಫ್ಟ್ ಇರ್ಬೋದು, ಎಲ್ಲವೂ ಇಲ್ಲಿ ಅವೈಲೇಬಲ್ ಇದೆ. ಇನ್ನು ಈ ಬೆಡ್ರೂಮ್ಗೆ ಅಟ್ಯಾಚ್ ಆದಂತಹ ಬಾತ್ರೂಮ್ ಇದು. ಈ ಬಾತ್ರೂಮ್ ಪಕ್ಕದಲ್ಲಿ ಅಂದ್ರೆ ಡೋರ್ ದಾಟಿದ ತಕ್ಷಣ ನಿಮ್ಗೊಂದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಅಷ್ಟೇ ಅಲ್ಲ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಅಷ್ಟೇ ಸಾಕಷ್ಟು ದೊಡ್ಡದಾಗಿದೆ. ಸ್ಪೇಸಿಯಸ್ ಆಗಿರುವಂತಹ ರೂಮ್ಗಳು ಬರ್ತಾ ಇದೆ. ಇಲ್ಲೂ ಕೂಡ ಇಂಟೀರಿಯರ್ ಆಗಿದೆ. ನೆಕ್ಸ್ಟ್ ನಾವು 3rd ಫ್ಲೋರ್ಗೆ ಹೋಗೋಣ. ಸೊ ಇವಾಗ ನಾವಿರೋದು 4ನೇ ರೆಂಟಲ್ ಹೌಸ್ನಲ್ಲಿ. ಇದು ಕೂಡ ಅಷ್ಟೇ ಕೆಳಗಡೆ ಮನೆ ಏನಿದೆಯಲ್ಲ ಅದರ ರೆಪ್ಲಿಕಾ ಇದ್ದ ಹಾಗೆ ಇದೆ. ಇನ್ನು ಇದು 5ನೇ ರೆಂಟಲ್ ಮನೆ. ಇಲ್ಲಿ ಎಲ್ಲವೂ ಸೇಮ್, ಡಿಟ್ಟು ಸೇಮ್ ಇದೆ. ಸೆಕೆಂಡ್ ಫ್ಲೋರ್ ಮತ್ತು 3rd ಫ್ಲೋರ್ಗಳಲ್ಲಿ ಸೇಮ್ ಕನ್ಸ್ಟ್ರಕ್ಷನ್ ನೀವು ನೋಡಬಹುದು. ಇನ್ನು ಟೆರೆಸ್ಗೆ ಬಂದರೆ ಇಲ್ಲಿ ಲಿಫ್ಟ್ನ ಹೆಡ್ ರೂಮ್ ಅಥವಾ ಮಷಿನ್ ರೂಮನ್ನು ನೋಡಬಹುದು. ಮತ್ತು ಅದಕ್ಕೂ ಕೂಡ ಸೇಫ್ಟಿ ಗ್ರಿಲ್ಸ್ಗಳನ್ನು ಹಾಕಿದ್ದಾರೆ. ಇಲ್ಲಿ ನಿಮಗೆ ದೊಡ್ಡದಾದಂತಹ ಟೆರೆಸ್ ಸಿಗ್ತಾ ಇದೆ ಮತ್ತು ಇಲ್ಲಿ ಬಟ್ಟೆ ತೊಳೆಯೋಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ದೊಡ್ಡ ಟೆರೆಸನ್ನು ನೀವಿಲ್ಲಿ ನೋಡಬಹುದು.
ಅಷ್ಟೇ ಅಲ್ಲ, ನಿಮಗೆ ವಾಟರ್ ಟ್ಯಾಂಕ್ಗಳ ವಿಷಯಕ್ಕೆ ಬಂದರೆ 3,000 ಲೀಟರ್ ಅಂದರೆ ಒಂದೂವರೆ ಸಾವಿರ ಲೀಟರ್ ಕೆಪಾಸಿಟಿಯ 2 ಟ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸೇಫ್ಟಿ ಗ್ರಿಲ್ಸ್ಗಳನ್ನು, ಲ್ಯಾಡರ್ಗಳನ್ನು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈ ಮನೆಯಲ್ಲಿ ನಿಮಗೆ ಕೊಡಲಾಗಿದೆ. ಇನ್ನು ಸುತ್ತಮುತ್ತಲಿನ ಏರಿಯಾನು ಕೂಡ ನೀವು ನೋಡ್ಬೋದು. ಕಂಪ್ಲೀಟ್ ಆಗಿ ರೆಸಿಡೆನ್ಷಿಯಲ್ ಏರಿಯಾ ಇದು. ಮನೆಯ ಟೆರೆಸ್ ಮೇಲಿಂದ ನಿಮಗೆ ಒಂದು ಅದ್ಭುತವಾದಂತಹ ವ್ಯೂ ಕೂಡ ಕಾಣುತ್ತೆ. ಕೊನೆಯದಾಗಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ, 4 2BHK, 1 1BHK, 1 3BHK, ಹೀಗೆ ಕಂಪ್ಲೀಟ್ ಆಗಿ ಅಮೇಝಿಂಗ್ ಆಗಿ ರೆಂಟಲ್ ಇನ್ಕಮ್ ಬರುವಂತಹ ಈ ಪ್ರಾಪರ್ಟಿಯ ಬೆಲೆ 2,45,00,000 ರೂಪಾಯಿಗಳು. ಮನೆಯಲ್ಲಿ ಲಿಫ್ಟ್ ಫೆಸಿಲಿಟಿ ಅವೈಲೇಬಲ್ ಇದೆ, ಸ್ವಂತ ಬೋರ್ ಇದೆ, 10,000 ಲೀಟರ್ ಕೆಪಾಸಿಟಿಯ ಸಂಪ್ ಇದೆ, ದೊಡ್ಡದಾದಂತಹ ಪಾರ್ಕಿಂಗ್ ಕೂಡ ಇದೆ. ಇಂತಹ ಒಂದು ಅಮೇಝಿಂಗ್ ಪ್ರಾಪರ್ಟಿ ನಿಮಗಾಗಿ ಕಾಯ್ತಾ ಇದೆ. 9 to 9, ಮಾರ್ನಿಂಗ್ 9ಇಂದ ಈವ್ನಿಂಗ್ 9ವರೆಗೆ ಯಾವಾಗ ಬೇಕಾದರೂ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು. ಲೊಕೇಶನ್ ಬಗ್ಗೆ ಡೀಟೇಲ್ಸ್ನ ಪಡಿಬಹುದು, ಇಲ್ಲಿಗೆ ವಿಸಿಟ್ ಕೂಡ ಮಾಡಬಹುದು. ಇಂತಹ ಅಮೇಝಿಂಗ್ ಪ್ರಾಪರ್ಟಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ರೀತಿಯ ಪ್ರಾಪರ್ಟಿ ಬೇಕು ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.